ಅದೇ ಸಿಂಹಾಸನದ ಪಟ್ಟ ಪಡಿಬೇಕಾದ್ರೆ ಕತ್ತಿ ಹಿಡಿದು ಹೋರಾಟ ಮಾಡಬೇಕಾಗತ್ತೆ. ಕಲ್ಲು ಮುಳ್ಳಿನ ಹಾದಿನ ತುಳಿಬೇಕಾಗತ್ತೆ. ಆ ಹೋರಾಟ ಎಲ್ಲ ಮುಗಿದ ಮೇಲೇನೆ ಅಂಥ ದೊಡ್ಡ ಪಟ್ಟ ಸಿಗೋದು. ಈಗ ನಾವು ಏನು ಅಂದ್ಕೊಂಡಿದ್ದೀವೋ ಅದನ್ನು ಸಾಧಿಸಬೇಕು ಅಂದರೆ ಸತ್ಯ ಅನ್ನೋ ಕತ್ತಿ ಹಿಡಿದು ಆ ಕಲ್ಲು ಮುಳ್ಳಿನ ದಾರಿನಲ್ಲಿ ಹೋರಾಟ ಮಾಡಬೇಕಾಗಿದೆ. ನೀವೇನು ಯೋಚನೆ ಮಾಡಬೇಡಿ ಅಣ್ಣ. ನನಗೆ ಆ ಮಕ್ಕಳ ಬಗ್ಗೆ ನಂಬಿಕೆ ಇದೆ. ಅವ್ರು ಖಂಡಿತ ಇದನ್ನೆಲ್ಲ ಜಯಿಸ್ತಾರೆ. ನಿಜ ನಂದಿನಿ ಅಮ್ಮ, ದೇವರು ನಮ್ಮ ಜೊತೆ ಇದ್ದಾನೆ. ನೀವು ಕೊಟ್ಟಿದ್ದ ತಾಳಿನ ನಿಮ್ಮ ಮಗಳಿಗೆ ತಲುಪಿಸೋದಕ್ಕೆ ನಾನು ತುಂಬ ಒದ್ದಾಡಿದ್ದೆ. ಆದರೆ ಆ ತಾಳಿ ಅವ್ರ ಕುತ್ತಿಗೆಗೆ ಬಿದ್ದ ಮೇಲಿಂದ ಅವ್ರ ಬದುಕಿನ ಬಣ್ಣನೇ ಬದಲಾಗೋಯ್ತು. ತಾಯಿ ಕೊಟ್ಟಿರೋ ತಾಳಿ ಮಗಳ ಕುತ್ತಿಗೆಯಲ್ಲಿದೆ. ಆದರೆ ತಾಯಿ ಎಲ್ಲಿದ್ದಾಳೆ ಅಂತ ಆ ಪುಟ್ಟ ಕಂದಮ್ಮ ಹುಡುಕ್ತಾ ಇರ್ತಾಳೆ. ಆದಷ್ಟು ಬೇಗ ನೀವು ಅವ್ರ ಜೊತೆ ಆಗೋ ಹಾಗಾಗಲಿ. ನಾನು ಆ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ ಅಣ್ಣ. ಆದರೆ ಒಂದೇ ಒಂದು ಸಂತೋಷ ಅಂದರೆ ನನ್ನ ಕಂದ ನನ್ನ ಕೈಯಾರೆ ನಾನು ಮಾಡಿದ ತಿಂಡಿನ ತಿಂದಿದ್ದಾಳೆ. ನಾನು ಯಾವಾಗಲೂ ಅವಳ ಜೊತೆಗೆ ಅವಳ ಹಿಂದೆನೇ ಇರ್ತೀನಿ. ಆದರೆ ಅವಳನ್ನ ಮಾತಾಡಿಸಿ ಮುತ್ತಾಡೋದಕ್ಕಾಗ್ತಾ ಇಲ್ಲ. ನನಗೆ ಗೊತ್ತಿದೆ, ಆದಷ್ಟು ಬೇಗ ನಾನು ನನ್ನ ಮಗಳನ್ನ ಸೇರ್ತೀನಿ. ಆದರೆ ಅದಕ್ಕೂ ಮುಂಚೆ ಕೆಲವು ಕೆಲಸಗಳನ್ನು ಮಾಡೋದು ಬಾಕಿ ಉಳಿದಿದೆ. ಅದನ್ನೆಲ್ಲ ಮುಗಿಸಿ ಕಡೆಗೆ ನಾನು ನನ್ನ ಮಗಳ ಮಡ್ಲಲ್ಲಿ ಮಲಗ್ತೀನಿ. ಅಯ್ಯೋ, ಹಾಲು ಉಕ್ತಾ ಇದೆ, ಕುಕ್ಕರ್ ಕೂಗ್ತಾ ಇದೆ. ವಿಶಾಲವಾದ ಅಕ್ಕಿ, ಬೇಗ ಬಾರೆ ಬಾರೆ. ಅಯ್ಯೋ ಏನಾಯ್ತು? ಯಾಕೆ ಹಿಂಗ್ ಬಾಯಿ ಬಡ್ಕೋತಾ ಇದ್ದೀರಾ? ನಾನ್ ಬಾಯಿ ಬಡ್ಕೋತಾ ಇದ್ದೀರಾ? ಎಂತ ಮುಗ್ಧೇನೆ ನೀನು, ಏನೂ ಗೊತ್ತಾಗಲ್ವಲ್ಲೇ ನಿನಗೆ? ಅಲ್ಲ, ನಾವ್ ಅನ್ಕೊಂಡಿದ್ದೇನು, ಇಲ್ಲಿ ನಡೀತಿರೋದೇನೋ ನೋಡು. ಇವರಿಬ್ರು ಹೊರಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ, ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಆದ್ರೆ ಅವರಿಬ್ರು ಒಳಗಡೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಅಪ್ಪಿ ತಪ್ಪಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಅವರಿಬ್ರು ಸೇರ್ಬಿಟ್ರೆ ನಾನು ಶಿವನ ಪಾದ ಸೇರ್ಕೊಂಡ್ಬಿಡ್ತೀನಿ ಕಣೆ. ಏ ಕಾರ್ತಿಕೇಯ, ತೆಗಿಯೋ ಬಾಗ್ಲು. ಏನ್ರಿ ಮಾಡೋದೀಗ? ರೀ, ನೀವು ಸ್ವಲ್ಪ ತೆಪ್ಪಗೆ ನಿಂತ್ಕೊಳ್ಳಿ. ಏನ್ ಮಾಡ್ಬೇಕು ಅಂತ ನಾನು ಮಾಡ್ತೀನಿ, ಸುಮ್ಮನೆ ಕಂದ. ಮಮ್ಮಿ, ಏನಾಯ್ತು ನಿಮ್ಗೆ? ಯಾಕೆ ಈ ತರ ಕೂಗಾಡ್ತಿದ್ದೀರಾ? ನಾವ್ 4 ಜನ ಒಳಗಡೆನೆ ಡಿಸ್ಕಷನ್ ಮಾಡ್ತಿದ್ವಿ. ಒಂದು ಕಾಲ್ ಮಾಡ್ಬೇಕಾಗಿತ್ತು, ನೆಟ್ವರ್ಕ್ ಇರ್ಲಿಲ್ಲ, ಅದಕ್ಕೆ ಹೊರಗೆ ಬಂದ್ವಿ ಅಷ್ಟೇನೆ. ಈ ತರ ಕೂಗಾಡ್ಕೊಂಡು ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಮಾಡ್ತಿದ್ದೀರಾ? ಹೌದೌದು, ಅವರು ಒಳಗಡೆ ಡಿಸ್ಕಷನ್ ಮಾಡ್ತಿದ್ದಾರೆ. ಪ್ಲೀಸ್ ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ. ಅದೇನ್ ಡಿಸ್ಕಷನ್ ಮಾಡ್ತಿದ್ದಾರೆ ಅಂತ ನಾನು ನೋಡ್ದೆ ಬಿಡಲ್ಲ ಇವತ್ತು. ಏ ತೆಗಿಯೋ ಕಾರ್ತಿಕೇಯ ಬಾಗ್ಲ. ಅಯ್ಯೋ, ಈ ಮನೇಲಿ ಒಂಚೂರು ಪ್ರೈವಸಿ ಅನ್ನೋದೇ ಇಲ್ವಾ? ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಮಿನಿಸ್ಟರ್ ಜೊತೆ ಕಾಲ್ ಕನೆಕ್ಟ್ ಆಗ್ಬೇಕು. ನೀವಿದ್ರ ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡಿದ್ರೆ ಎಲ್ಲ ಪ್ಲಾನ್ ಹಾಳಾಗೋಗುತ್ತೆ. ಅರ್ಥ ಮಾಡ್ಕೊಳಿಕಂತ ಮಮ್ಮಿ. ಬೀಗ್ತಿವ್ರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅವ್ರು ಆಗ್ಲೇ ಹೇಳಿಲ್ವಾ ಮುಖ್ಯವಾದ ವಿಷಯ ಇದೆ, ಮೀಟಿಂಗ್ ಮಾಡ್ಬೇಕು ಅಂತ. ನೀವ್ಯಾಕೆ ಹಿಂಗ್ ಬಾಯಿ ಬಡ್ಕೋತಿದ್ದೀರಾ? ಸುಮ್ನೆ ಇರಿ. ನಾನು ಯಾರಿಗೂ ತೊಂದರೆ ಕೊಡ್ತಿಲ್ಲ. ಒಳಗಡೆ ಏನ್ ನಡೀತಿದೆ ಅಂತ ನಾನು ನೋಡ್ಲೇಬೇಕು. ನೋಡ್ತೀನಿ. ಹೇ ಕಾರ್ತಿಕೇಯ, ತೆಗಿಯೋ ಬಾಗ್ಲು. ಇದೇ ನಂದಿನಿಮ್ಮ, ವೀರು ನಿಮ್ಮ ಮೇಲೆ ಅನುಮಾನ ಪಟ್ಟು ನಿಮ್ಮ ಮೇಲಿರೋ ಸಿಟ್ಟನ್ನ ಮಗಳ ಮೇಲೆ ತೀರಿಸ್ಕೊತಾ ಇದ್ದಾನೆ. ನಿಮ್ಮ ಮಗಳನ್ನ ತನ್ನ ರಕ್ತಾನೇ ಅಲ್ಲ ಅಂತ ಹೇಳ್ತಾ ಇದ್ದಾನೆ. ನಿಮ್ಮ ಹೆಸರಿಗೆ ಕಳಂಕ ತರ್ತಾ ಇದ್ದಾನೆ. ಇಷ್ಟೆಲ್ಲ ಆದರೂ ನಿಮಗೆ ಅವನ ಮೇಲಿರೋ ಪ್ರೀತಿ ಕಡಿಮೆ ಆಗಿಲ್ಲ ಅಲ್ವಾ?
ಗಂಡನ ಮನಸ್ಸು ಏನು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಣ್ಣ. ಅವ್ರ ಮನಸ್ಸು ಒಂದು ರೀತಿ ತಿಳಿ ನೀರಿದ್ದ ಹಾಗೆ. ಆ ವಿಜಯಾಂಬಿಕಾ ಇಲ್ಲದೇ ಇರೋ ವಿಷಯಗಳನ್ನೆಲ್ಲ ತುಂಬಿ ಆ ತಿಳಿ ನೀರನ್ನು ರಾಡಿ ಮಾಡಿದಾಳೆ. ಅದೇನೇ ಆಗಿರಲಿ, ಎಷ್ಟೇ ಆದರೂ ಅವ್ರು ನನ್ನ ಗಂಡ. ನಾನು ಈ ಮಣ್ಣಲ್ಲಿ ಹುಟ್ಟಿದವಳು. ಈ ದೇಶದ ಮಣ್ಣಲ್ಲಿ ಹುಟ್ಟಿರೋ ಎಲ್ಲ ಹೆಣ್ಮಕ್ಳಿಗೂ ಅವ್ರ ತಾಳಿ ಅಂದರೆ ತುಂಬ ಪ್ರೀತಿ ಗೌರವ ಇರುತ್ತೆ. ಸಂಸ್ಕೃತಿ ಸಂಸ್ಕಾರ ಇರೋ ಎಲ್ಲ ಹೆಣ್ಮಕ್ಳು ತನಗೆ ಜೀವನ ಕೊಟ್ಟಿರೋ ತನ್ನ ಗಂಡ ಚೆನ್ನಾಗಿರ್ಬೇಕು ಅಂತಾನೆ ಬಯಸ್ತಾರೆ. ಅವ್ರು ನನ್ನಿಂದ ದೂರ ಆಗಿರ್ಬೋದು, ಆದರೆ ಅವ್ರ ಪ್ರತೀಕವಾಗಿರೋ ಈ ತಾಳಿ ಯಾವಾಗಲೂ ನನ್ನ ಹೃದಯದ ಹತ್ರನೇ ಇರುತ್ತೆ. ಅವ್ರು ನನ್ನ ಮೇಲೆ 100 ಅಲ್ಲ 1000 ಆರೋಪಗಳನ್ನು ಮಾಡಿರಬಹುದು. ಅದೆಲ್ಲ ಸುಳ್ಳು ಅಂತ ಒಂದಲ್ಲ ಒಂದು ದಿನ ಅವ್ರಿಗೆ ಗೊತ್ತಾಗತ್ತೆ ಅಣ್ಣ. ನನ್ನ ಗಂಡನ ಮನಸ್ಸು ಎಂಥದ್ದು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಅಲ್ವಾ ನಾನು ಅವರನ್ನು ಅಷ್ಟು ಪ್ರೀತಿ ಮಾಡಿದ್ದೆ. ನನ್ನ ಪ್ರೀತಿ ಯಾವತ್ತೂ ಕಮ್ಮಿ ಆಗಲ್ಲ ಅಣ್ಣ, ಕಮ್ಮಿ ಆಗಲ್ಲ. ನನ್ನ ಗಂಡ ಅಪರಂಜಿ ಚಿನ್ನ ಇದ್ದ ಹಾಗೆ. ಆ ಚಿನ್ನ ಹೊಳಿಬೇಕು ಅಂದ್ರೆ ಅದ್ರ ಮೇಲೆ ಬೆಳಕು ಬೀಳಬೇಕು. ಬೆಳಕು ಬೀಳದೇ ಇರೋ ಹಾಗೆ ಆ ವಿಜಯಾಂಬಿಕಾ ತಡೆಯಾಗಿ ನಿಂತಿದ್ದಾಳೆ. ಈಗ ಅವಳ ನೆರಳು ಅವ್ರ ಮೇಲಿದೆ. ಆ ವಿಜಯಾಂಬಿಕಾ ಸರ್ವನಾಶ ಆದ್ಮೇಲೆ ನನ್ನ ಗಂಡ ಮತ್ತೆ ನನ್ನನ್ನು ಸೇರ್ತಾರೆ. ನನ್ನ ಪ್ರೀತಿಗೆ ಬೆಲೆ ಸಿಗತ್ತೆ. ನಾನ್ ಸತ್ರು ನನ್ನ ಪ್ರೀತಿ ಸಾಯಲ್ಲ ಅಣ್ಣ. ಖುಷಿ ಆಯ್ತು. ನಿಮ್ಮ ಮಾತು ಕೇಳಿ